सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪೂರ್ವಜರು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನೋಡೋಣ. ಇಷ್ಟೊಂದು ಕಾರ್ಡ್ ಕೊಟ್ಟರೆ ಹೇಗೆ ಹೇಳೋದು ನಾನು? ಬಕ್ರ ಬರಕ್ಕ 2122 ನಂಬರ್ ಇದೆ. ನಿಮ್ಮ ಲೈಫನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ರಾತ್ರಿ ಎದ್ದು ಒಬ್ಬೊಬ್ಬರೇ ಓಡಾಡೋದನ್ನು ನಿಲ್ಲಿಸ್ಕೊಳ್ಳಿ. ಒಬ್ಬೊಬ್ಬರೇ ಓಡಾಡೋಕ್ಕೆ ಬಿಡಬೇಡಿ ಅಥವಾ ಓಡಾಡಬೇಡಿ ಅನ್ನುವಂಥದ್ದು ಇದೆ. ಆಸ್ಟ್ರೋ ಟ್ರಾವೆಲ್ಲರ್ ಆಗಬಹುದು, ನೀವು ಮಾಡ್ತಾ ಇರ್ಬೋದು. ನಿದ್ದೆಯಲ್ಲಿ ಕನಸಲ್ಲಿ ಜಾರಿ ಬಿದ್ದಂಗೆ ಆಗಬಹುದು, ಅಥವಾ ನಿದ್ದೆಯಲ್ಲಿ ಎಲ್ಲೋ ಪ್ರಯಾಣ ಮಾಡ್ತಿರೋ ಥರ ಆಗಬಹುದು. ಕನಸುಗಳು ವಿಪರೀತ ವೈಪರೀತ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಕಂಟ್ರೋಲಲ್ಲಿ ಇರಿ ಎನ್ನುವಂಥದ್ದು ಇದೆ. ಸಾಕಷ್ಟು ಪವರ್ಫುಲ್ ಇದ್ದೀರಾ, ಸಾಕಷ್ಟು ಸ್ಟ್ರೆಂತ್ ಬರೋದ್ರಲ್ಲಿ ಇದೆ, ಅಧಿಕಾರ ಬರೋದ್ರಲ್ಲಿ ಇದೆ, ಒಂದು ವಿಚಾರದಲ್ಲಿ ಗೆಲುವು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಡಿವೈನ್ ಮಸ್ಕ್ಯುಲಿನ್ ಎನರ್ಜಿ ನಿಮ್ಮ ಜೀವನದಲ್ಲಿ ಚೆನ್ನಾಗಿದೆ. ಸೊ ಫೆಮಿನೈನ್ ಎನರ್ಜಿ, ಮಸ್ಕ್ಯುಲಿನ್ ಎನರ್ಜಿ ಎರಡೂ ಇದೆ ಇಲ್ಲಿ ನೋಡಿ. ಫೆಮಿನೈನ್ ಎನರ್ಜಿ, ಮಸ್ಕ್ಯುಲಿನ್ ಎನರ್ಜಿ ಎರಡೂ ಇದೆ. ಸೊ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಇದೆ. ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗ ತಾನೇ ಚಂದ್ರಗ್ರಹಣ ಮುಗಿದಿದೆ. ನೆಕ್ಸ್ಟ್ ಸೂರ್ಯಗ್ರಹಣ ಕಳೆದ ಮೇಲೆ ನಿಮಗೆ ಒಂದೊಳ್ಳೆ ಅಧಿಕಾರ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ವಿಚಾರಗಳಿಗೆ ನೀವು ಸಾಕ್ಷಿಯಾಗಿ ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿದ್ಯೆಗಳನ್ನ ಕಲಿತೀರಾ, ಸಾಕಷ್ಟು ರಿಸೋರ್ಸ್ ಬರುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಮನೆಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಫ್ರೆಂಡ್ಸ್ ಕಡೆಯಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಚಿಕ್ಕದಾಗಾದರೂ ಮನೆ ಕಾರ್ಯನ ಶುರು ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನೆಗೆ ರಕ್ಷೆ ಯಾರು ಹಾಕಿದ್ರು ಆ ರಕ್ಷೆನೆಲ್ಲ ತೆಗೆದುಹಾಕಿದ್ದಾರೆ. ದುಷ್ಟಶಕ್ತಿಗಳ ಅಟ್ಟಹಾಸ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪಾಳು ಬಿದ್ದ ಮನೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆನ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಪಿತೃದೇವತೆಗಳಲ್ಲಿ ಇಬ್ಬರನ್ನ ಬಂದಿ ಮಾಡಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಟು ಒಂದು ರಕ್ಷೆನ ಹಾಕ್ಕೊಳ್ಳಿ, ರಕ್ಷಣೆಯನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ರಕ್ಷಣೆ ಬೇಕು, ಆ ರಕ್ಷಣೆಯನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಮೆಸೇಜಸ್, ಸೀಕ್ರೆಟ್ ರೀತಿಯಲ್ಲಿ ಸ್ಪಿರಿಟ್ಸ್ ಕಡೆಯಿಂದ ನಿಮಗೆ ಮೆಸೇಜಸ್ ಬರುತ್ತೆ. ನಿಮ್ಮ ನೆನಪುಗಳ ಮುಖಾಂತರ ಮೆಸೇಜಸ್ ಬರುತ್ತೆ. ನಿಮಗೆ ಮಾರ್ಗದರ್ಶನ ಕೂಡ ಅವರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹಿಡನ್ ಫ್ಯಾಮಿಲಿ ಮೆಂಬರ್ಸಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳು ಸೂಚನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ಇದೆ, ದೇವರ ಸಪೋರ್ಟ್ ನಿಮಗೆ ಇದೆ, ಡಿವೈನ್ ಸಪೋರ್ಟ್ ಇದೆ. ಸೊ ಒಂದು ಕಂಫರ್ಟಬಲ್ ಝೋನಿಗೆ ಬನ್ನಿ, ದೇವರ ಆಶೀರ್ವಾದನ ಇನ್ನು ಹೆಚ್ಚು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಹೊರಗಡೆ ಹೋಗಿ ಕೆಲಸ ಮಾಡೋದನ್ನು ಕಲೀರಿ. ಮನೇಲೇ ಇದ್ದು ಸ್ವಲ್ಪ ಹಾಳಾಗ್ಬಿಟ್ಟಿದ್ದೀರಾ ಅಥವಾ ಸೋಂಬೇರಿ ಆಗಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಹೊರಗಿನ ಪ್ರಪಂಚನೂ ನೋಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿ ಸ್ವತಂತ್ರವಾಗಿ ಇರಿ ಅನ್ನುವಂಥದ್ದು ಇದೆ. ತುಂಬ ಬಂಧನ ಥರ ಆಗಿಬಿಟ್ಟಿದೆ, ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು ಇದೆ. ಅವಕಾಶಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದಾದರೂ ಸರಿ, ಸದುಪಯೋಗ ಪಡಿಸ್ಕೊಳ್ಳೋದಾದರೂ ಸರಿ, ಎರಡೂ ಮಾಡ್ತೀರಾ, ವ್ಯರ್ಥ ಮಾಡ್ತಿದ್ದೀರಾ, ಹೀಗೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅಪಾಯ ಇದೆ ನಿಮ್ಮ ಪೂರ್ವಜರಿಗೆ ಅಥವಾ ನಿಮ್ಮ ಹಿರಿಯರಿಗೆ, ಅಥವಾ ಹಿರಿಯರು ಯಾವ ತೊಂದರೆಯಿಂದ ಸತ್ತರೋ ಅದು ನಿಮಗೆ ತೊಂದರೆ ಆಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಮ್ಯಾಜಿಕಲ್ ಮೆಡಿಸನ್ ಥರ ರೆಮಿಡೀಸ್ ನಿಮಗೆ ಸಿಗುತ್ತೆ. ನಿಮ್ಮ ನೊಂದ ಹೃದಯಕ್ಕೆ ಸಾಂತ್ವನ ಕೂಡ ಸಿಗುತ್ತೆ. 4 ಕಡೆಯಿಂದ ನಿಮ್ಮ ಜೀವನಕ್ಕೆ ನರಕ ತೋರಿಸಿ ನಿಮಗೆ ತೊಂದರೆನ ಯಾರು ಮಾಡಿದ್ರೋ ಆ ತೊಂದರೆನೆಲ್ಲ ನಿವಾರಣೆ ಮಾಡಿ ಈಗ ಇನ್ನೊಂದು ದಿನ ನಿಮಗೆ ಅಂತ ಬರ್ತಾ ಇದೆ. ಮತ್ತೆ ಆ ದಿನ ನಿಮಗೆ ಎಲ್ಲ ಕಡೆಯಿಂದ ಸಿಹಿ ಸುದ್ದಿ ಬಂದು, ಖುಷಿಯ ಸುದ್ದಿ ಬಂದು ನಿಮ್ಮ ಹೃದಯ ಮತ್ತೆ ಮೊದಲಿನಂತೆ ನವ ವಸಂತದ ಗಾಳಿ ಬೀಸಲು ಮಾವು ಚಿಗುರಿತು ಆಗಲೇ ಮತ್ತೆ ಹಾಡಿತುಕೊಳ್ಳು ಸಮಥಿಂಗ್ ಏನೋ ಹೃದಯ ಹಾಡಿತು ಥರ ನಿಮ್ಮ ಹೃದಯಕ್ಕೆ ಖುಷಿ ಕೊಡುವಂಥ ಹಾಡನ್ನು ಗುನುಗ್ತೀರ. ಎಲ್ಲ ರೀತಿಯಲ್ಲೂ ನಿಮ್ಮ ಹಾರ್ಟಿಗೆ ಒಳ್ಳೆಯದಾಗತ್ತೆ, ಹಾರ್ಟ್ ಮತ್ತೆ ಕೆಲಸ ಶುರು ಮಾಡುತ್ತೆ ಅನ್ನುವಂಥದ್ದು ಇದೆ. ಹೃದಯ ಸಂಬಂಧಿ ಕಾಯಿಲೆಗಳು ವಾಸಿಯಾಗತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮಿರರ್ ಮ್ಯಾಜಿಕ್ ನಡೀತಾ ಇದೆ. ಒಂದಷ್ಟು ಪೂರ್ವಾರ್ಜಿತ ಕರ್ಮ ಫಲಗಳನ್ನ ಅಥವಾ ಒಂದಷ್ಟು ಮಾಡಿರೋ ಪ್ರಯೋಗಗಳನ್ನ ಅಥವಾ
ಹಳೆಯ ಕರ್ಮ ಬ್ಯಾಲೆನ್ಸ್ ರಿಟರ್ನ್. ಹಾಗಾಗಿ ಕೆಲವು ಕರ್ಮ ನಿಮ್ಮದು ಹಿಂದಿನ ಜನ್ಮದ್ದು ಇರಬಹುದು, ಅಥವಾ ನಿಮ್ಮ ಪೂರ್ವಜರ ಹಿಂದಿನ ಜನ್ಮದ ಕರ್ಮಗಳು ನಿಮ್ಮ ಮೇಲೆ ಬಿದ್ದು ನಿಮ್ಮ ಜೀವನನ ಜರ್ಜರಿತಗೊಳಿಸ್ತಾ ಇರ್ಬೋದು, ನೋವು ಮಾಡ್ತಾ ಇರ್ಬೋದು. ಒಂದಷ್ಟು ಸ್ಪೆಲ್ ವರ್ಕ್ ಕೂಡ ಮಾಡಿದ್ದಾರೆ. ಸೊ ಸಾಧ್ಯ ಆದಷ್ಟು ಆರಾಮಾಗಿ ಇರಿ, ಪೂರ್ಣ ಜನರನ್ನ ಆಶೀರ್ವಾದನ ಪಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ, ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮನೆಯಲ್ಲಿ ಒಡೆದೋಗಿರೋ ಕನ್ನಡಿ ಇದ್ದರೆ ಇಟ್ಕೊಳ್ಬೇಡಿ, ಬಿಸಾಕ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರೆಕಗ್ನೈಸೇಷನ್ ಬರುವಂಥ ಸಾಧ್ಯತೆ ಇದೆ. ಅರ್ಥಶಾಸ್ತ್ರ, ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಯಾರಿಗೂ PhD ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದೊಳ್ಳೆ ಪರ್ಫ್ಯೂಮ್ ಸೆಂಟ್ ಅಥವಾ ಹರ್ಬ್ ರಿಲೇಟೆಡ್ ಅಥವಾ ಅತ್ತರ್ ರಿಲೇಟೆಡ್ ಸಮಥಿಂಗ್ ಈ ಥರ ರಿಲೇಟೆಡ್ ಅಂಗಡಿ ಕೂಡ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಅದರಿಂದ ಕೂಡ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಕೇರ್ ಟೇಕರ್ ಯಾರು, ನೀವು ಯಾರನ್ನ ಕೇರ್ ಟೇಕ್ ಮಾಡ್ತಿದ್ದೀರಾ ಇದ್ರ ಕಡೆ ಕೂಡ ಗಮನನ ಕೊಡಿ. ಎಸ್ಪೆಷಲಿ ನೈಟ್ ತುಂಬ ಹೆವಿ ಅನಿಸುತ್ತೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮಂತ್ರ ಮೆಡಿಟೇಷನ್ ಹೇಳ್ತಾ ಇದೆ. ಸೊ ಮಂತ್ರದಿಂದ ಕೆಲವು ಶಕ್ತಿಗಳ ಆವಾಹನೆ ಮತ್ತು ಕೆಲವು ಶಕ್ತಿಗಳ ಉಚ್ಚಾಟನೆ ಕೂಡ ಮಾಡಬಹುದು. ಆ ಥರದ್ದು ಯಾರೋ ಪ್ರಯತ್ನನ ಪಡ್ತಾ ಇದ್ದೀರಾ, ವಿಫಲ ಆಗಿದ್ದೀರಾ ಅಂತ ಅನಿಸುತ್ತೆ. ಯೋಚನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಅದರಲ್ಲೂ ನಿಮಗೆ ಯಶಸ್ಸಿದೆ ಅನ್ನುವಂಥದ್ದು ಇದೆ. ನಿಮ್ಮ ಚೆಸ್ಟ್ ಹತ್ರ ಅಥವಾ ನಿಮ್ಮ ಹ್ಯಾಂಡ್ ಮೇಲೆ ಅಥವಾ ನಿಮ್ಮ ಲೆಗ್ಸ್ ಮೇಲೆ ನೀವು ಟ್ಯಾಟೂನ ಹಾಕಿಸ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಕಮಾಂಡಿಂಗ್ ಆನ್ಸರ್ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಡಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ 7 ನಂಬರ್ 8 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಮ್ಯಾಜಿಕಲ್ ರಿಲೀಸ್, ಒಂದಷ್ಟು ಬಂಧನಗಳನ್ನ ರಿಲೀಸ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಮನ್ನು ಕರೀತಾರೋ ಸಹಾಯಕ್ಕೆ ಅಲ್ಲಿ ಹೋಗಿ ಸಹಾಯನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಾಡಿರುವ ಬಂಧನಗಳೆಲ್ಲವೂ ಕೂಡ ರಿಲೀಸ್ ಆಗುತ್ತೆ. ನಿಮ್ಮ ಅದೃಷ್ಟನ, ನಿಮ್ಮ ಆರೋಗ್ಯನ ಯಾರು ಕಟ್ ಹಾಕಿದಾರೋ ಅದು ಕೂಡ ಬಿಡುಗಡೆ ಆಗತ್ತೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಪ್ರೀತಿಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಪಿತೃದೇವತೆಗಳ ಆಶೀರ್ವಾದ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ, ವಾಗ್ದೇವಿ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ಆಶಿಸ್ತೀನಿ. ನಿಮ್ಮ ಮೇಲೆ ಅಂದರೆ ವಾಗ್ದೇವಿ ಕುಟುಂಬದಲ್ಲೇ ಇರೋದ್ರಿಂದನೇ ತಾನೇ ವಾಗ್ದೇವಿ ಚಾನಲ್ ನೋಡ್ತಿದ್ದೀರಾ. ಹಾಗಾಗಿ ವಾಗ್ದೇವಿ ಕುಟುಂಬ ಅಂದರೆ ನೀವೆಲ್ಲರೂ ಸೇರ್ಕೊಳ್ತೀರಾ. ಹಾಗೆ ವಸುದೈವಕ ಕುಟುಂಬದ ಮೇಲೂ ಇರಲಿ, ನಿಮ್ಮ ಮೇಲೂ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.